ಈಗ ಸಾಮಾನ್ಯವಾಗಿ ಎಲ್ಲರ ಬಾಯಲ್ಲಿ ಒಂದೇ ಒಂದು ಮಾತು ನಾವು ಯಾವಾಗಲೂ ಕೇಳೋದು ಏನು ಅಂತಂದರೆ, ಎಲ್ಲರೂ ದೇವರ ಇಚ್ಛೆ, ಎಲ್ಲವೂ ಕೂಡ ದೇವರ ಇಚ್ಛೆಯಂತೆ ನಡೆಯುತ್ತೆ, ಅವನೇ ಎಲ್ಲವನ್ನ ನಿರ್ಧಾರ ಮಾಡ್ತಾನೆ ಅಂತೇಳಿ ಎಲ್ಲರೂ ಹೇಳಿರ್ತಾರೆ. ಹಾಗಾದರೆ ಎಲ್ಲವೂ ಕೂಡ ಅವನ ಇಚ್ಛೆಯಾದರೆ ನಮ್ಮ ಕೈಯಿಂದ ನಡೆಯೋದೇನು? ನಾವೇನು ಪ್ರಯತ್ನ ಮಾಡಬೇಕು? ನಿಜವಾಗ್ಲೂ ಕೂಡ ಎಲ್ಲವೂ ದೇವರ ಇಚ್ಛೆಯಂತೆ ನಡೆಯುತ್ತಾ, ಅಥವಾ ನಮ್ಮ ಕೈಯೂ ಏನನ್ನಾದರೂ ಬದಲಾಯಿಸುವಂಥ ಶಕ್ತಿ ಇರುತ್ತಾ? ಅದಕ್ಕೆ ಅವಕಾಶ ದೇವರು ನಮಗೆ ಕೊಟ್ಟಿರ್ತಾನ ಅನ್ನೋದ್ರ ಬಗ್ಗೆ ಇವತ್ತು ಗುರೂಜಿ ಹತ್ರ ಮಾತಾಡ್ತಾ ಹೋಗೋಣ. ಗುರೂಜಿ, ಈಗ ಎಲ್ಲರೂ ಸುಮಾರಾಗಿ ಹೇಳಿರ್ತಾರೆ, ನನ್ನ ಕೈಲಿ ಏನಾದರೂ ಆಗಲಿಲ್ಲ ಅಂದ ಕೂಡಲೇ ಹೆಚ್ಚಿನ ಪಕ್ಷ ಕೇಳೋದು, ನಮ್ಮ ಕೈಲಿ ಏನೋ ಆಗಲಿಲ್ಲ ಅಂತಂದರೆ ದೇವ್ರ ಇಚ್ಛೆ ಬಿಡು ಆಗತ್ತೆ ಅಂತ ಹೇಳಿರ್ತಾರೆ. ಹಾಗಾದರೆ ನಿಜವಾಗ್ಲೂ ಎಲ್ಲ ದೇವ್ರ ಇಚ್ಛೆನಾ, ಅಥವಾ ನಮ್ಮ ಕೈಲೂ ಅದನ್ನು ಬದಲಾಯಿಸುವಂಥ ಅವಕಾಶ ಇರುತ್ತಾ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಲ್ಲಿ ದೇವರಿಂದ ಆಗತ್ತಾ ನಮ್ಮಿಂದ ಆಗತ್ತಾ ಅನ್ನೋ ಪ್ರಶ್ನೆ ಮೊದಲು ನಾವು ಎಷ್ಟರ ಮಟ್ಟಕ್ಕೆ ಸರಿ ಅಂತ ತಿಳ್ಕೊಬೇಕು. ಯಾರಿಂದನೂ ಆಗಲಿ, ನಮಗೆ ನಮ್ಮಿಂದನಾದ್ರೂ ಆದರೂ ಸರಿ, ದೇವರಿಂದ ಆದರೂ ಸರಿ, ಇದೆರಡೂ ಹೇಳ್ತಿರೋದೇ ತಪ್ಪು. ಕಾರಣ ಏನಂದರೆ, ನಮ್ಮಲ್ಲಿ ದೈವಿಕ ಶಕ್ತಿ ಇದೆ ಅಂತ ಭಗವಂತ ಕಳಿಸಿದ್ದಾರೆ, ಕೊಟ್ಟು ದೈವಶಕ್ತಿ ಇದೆ ಅಂತ ಕೊಟ್ಟು ಕಳಿಸಿದ್ದಾರೆ. ನಮ್ಗೆ ಅರ್ಥ ಆಗಿಲ್ಲ. ಅವ್ರು ಕೊಟ್ಟು ಕಳಿಸಿರೋದನ್ನ ನಾವು ಅದನ್ನು ಓಪನ್ ಮಾಡ್ಕೊಂಡಿಲ್ಲ. ನಾನು ಮಾಡಿದೆ, ನಾನು ಮಾಡ್ತೀನಿ, ನಾನು ಮಾಡಿದೆ, ನಾನು ಮಾಡ್ತೀನಿ, ಇದರಲ್ಲೇ ಕಾಲ ಕಳೀತಾ ಇದ್ದೀವಿ. ಯಾವಾಗೋ ಒಂದು ಸಲ ದೇವ್ರ ಮೇಲೆ ಹಾಕ್ಬಿಡ್ತಾರೆ, ಭಗವಂತ ಎಲ್ಲ ಭಗವಂತನಿಗೆ ಗೊತ್ತಿಲ್ಲದೆ ಇರೋದೇನು ಅಲ್ಲ, ಅವನ ಇಚ್ಛೆ, ದೈವಿಚ್ಛೆ. ಹೌದು, ಇದು ಸೋಮಾರಿತನದ ಕೊನೆಯ ಭಾಗ. ಈ ಸೋಮಾರಿಗಳೇ ಈ ಮಾತು ಹೇಳೋದು, ದೇವರು ಪ್ರಪಂಚಕ್ಕೆ ಕಳಿಸೋದನ್ನು ಎಲ್ರಿಗೂ ಗೊತ್ತಿಲ್ವಾ, ದೇವ್ರಿಗೆ ಗೊತ್ತಿಲ್ವಾ ಅಂತಕ್ಕಂತಹ ಮಾತು ಸೋಮಾರಿತನದ ಮಾತಿದು. ಎಲ್ಲ ತೆಗೆದು ದೇವ್ರ ಮೇಲೆ ಹಾಕ್ಬಿಡೋದು. ಆದರೆ ಪ್ಲ್ಯಾನ್ ಎಲ್ಲ ಇವ್ರದ್ದೇ, ಹೌದಲ್ಲ? ಅವ್ರು ನಡ್ಕೊಳ್ಳೋ ರೀತಿ ಪ್ಲ್ಯಾನ್ ಎಲ್ಲ ಇವ್ರದ್ದೇ. ಕೊನೆಯಲ್ಲಿ ತಂದು ಭಗವಂತನ ಮೇಲೆ ಭಾರ ಹಾಕ್ಬಿಡೋದು. ಸೊ ಇದು ಎಷ್ಟರ ಮಟ್ಟಕ್ಕೆ ನಾವು ಭಾರ ಹಾಕ್ತಾ ಇರ್ತಕ್ಕಂಥದ್ದು ಸರಿನಾ ತಪ್ಪ? ನಾವು ತಿಳ್ಕೊಂಡ್ರೋ ಸರಿನಾ ತಪ್ಪ? ಅಥವಾ ದೇವರೇ ನಮಗೆ ಕೊಟ್ಟಿರೋ ಮೆಸೇಜ್ ತಪ್ಪ? ಅಥವಾ ನಾವು ಹುಟ್ಟಿರೋದು ಕೇಳಿರೋದು ತಪ್ಪ? ಈ ಹಲವಾರು ಪ್ರಶ್ನೆಗಳನ್ನು ನಾವು ಹಾಕ್ಕೋಬೇಕಾಗತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನ ಅರ್ಪಣೆಯನ್ನು ಮಾಡಿ, ಮೊದಲನೇದಾಗಿ ನಮಗೆ ಕುಟುಂಬ ಅಂತ ಒಂದಿದೆ, ಹೌದಾ? ಇಬ್ಬರಲ್ಲಿ 3 ಜನ ಇರಲಿ, 15 ಜನ ಇರಲಿ, ಕುಟುಂಬದ ಮೂಲ ಶಿಕ್ಷಣ ಯಾವುದು? ಕ್ವಶನ್ಗೆ ಉತ್ತರ ತಗೊಂಡ್ರೆ ಕುಟುಂಬದ ಮೂಲ ಶಿಕ್ಷಣ ಯಾವುದು? ಈಗ ಮಕ್ಕಳು ಕೊಡಿಸ್ತಿರೋ ಶಿಕ್ಷಣ ಒಂದು ಕಡೆ ಇಟ್ಬಿಡೋಣ. ಕುಟುಂಬದ ಮೂಲ ಶಿಕ್ಷಣ ಯಾವುದಾಗಿರಬೇಕು, ಯಾವುದಾಗಿದೆ, ಯಾವ್ದು ತಿಳ್ಕೊಂಡಿದ್ದೀವಿ ಅಂತ ಏನಾದ್ರು ಹೇಳಿದ್ರೆ ಅರ್ಥ ಆಗುತ್ತಮ್ಮ? ಅಟ್ಲೀಸ್ಟ್ ಹೇಳೋಕ್ಕೆ ಏನಾದ್ರು ಆಗಬಹುದಾ? ಕುಟುಂಬ ಶಿಕ್ಷಣ ಯಾವುದು? ಯಾವುದಾಗ್ಬೋದು? ಕುಟುಂಬ ಶಿಕ್ಷಣ ಅಂದರೆ ಯಾವುದಿರಬಹುದು?